ಹರೇ ಕೃಷ್ಣ. ರುದ್ರೋ ಬಹುಶಿರಾ ಬಭ್ರು ವಿಶ್ವಯೋನಿರ್ಶುಚಿಶ್ರವಃ ಅಮೃತಃ ಶಾಶ್ವತೋಸ್ತಾನುರ್ವರಾರೋಹೋ ಮಹಾತಪಃ. ರುದ್ರೋ ಬಹುಶಿರಾ ಬಭ್ರುರ್ವಿಶ್ವಯೋನಿಶುಚಿಶ್ರವಃ ಅಮೃತಃ ಶಾಶ್ವತೋಸ್ತಾನುರ್ವರಾರೋಹೋ ಮಹಾತಪಃ. ಬನ್ನಂಜೆಯವರು ಇದನ್ನು ಹೀಗೆ ಅರ್ಥೈಸಿದ್ದಾರೆ. ರುದ್ರಃ, ರುದ್ರ ಎನ್ನುವ ಪದ ಮೇಲ್ನೋಟಕ್ಕೆ ದುಃಖ ಕೊಡುವವನು, ಸುಡುವವನು ಎನ್ನುವ ಅರ್ಥವನ್ನು ಕೊಡುತ್ತದೆ. ವೇದಗಳಲ್ಲಿರುವ ರುದ್ರ ಸೂಕ್ತಗಳಿಗೆ ಸಾಯಣರು ಅರ್ಥ ಬರೆಯುವಾಗ ರುದ್ರ ಎಂದರೆ ಅಗ್ನಿ ಎಂದು ಬರೆಯುತ್ತಾರೆ. ಮುಟ್ಟಿದರೆ ಕಣ್ಣೀರು ಬರುವುದು ಪಂಚಭೂತಗಳಲ್ಲಿ ಅಗ್ನಿಯಿಂದ ಮಾತ್ರ. ಆದ್ದರಿಂದ ಅಗ್ನಿ ಕೂಡ ರುದ್ರ. ಆದರೆ ಭಗವಂತ ಏಕೆ ದುಃಖ ಕೊಡುತ್ತಾನೆ? ಭಗವಂತ ದುಃಖ ಕೊಡುವುದು ಪಾಪಿಗಳಿಗೆ ಮಾತ್ರ. ದುಃಖ ಕೊಡುವ ಉದ್ದೇಶ ಶಿಕ್ಷಣ. ನಮಗೆ ಕಷ್ಟ ಬಂದರೆ ಅದರ ಹಿಂದೆ ಭಗವಂತನ ಮಹಾಕಾರುಣ್ಯ ಅಡಗಿದೆ ಎಂದು ನಾವು ತಿಳಿದಿರಬೇಕು. ಇನ್ನು ಈ ಪದವನ್ನು ಒಡೆದು ನೋಡಿದಾಗ ರುಕ್ ಪ್ಲಸ್ ದ್ರ. ಇಲ್ಲಿ ರುಕ್ ಎಂದರೆ ಭವರೋಗ ಹಾಗೂ ದ್ರ ಎಂದರೆ ನಾಶಕ ಅಥವಾ ಪಾರು ಮಾಡುವವನು ಎಂದರ್ಥ. ಆದ್ದರಿಂದ ರುದ್ರ ಎಂದರೆ ಭವರೋಗ ನಾಶಕ. ಈ ನಾಮವನ್ನು ನಾವು ರುತ್ ಪ್ಲಸ್ ದ್ರ ಎಂದು ಒಡೆದು ಅರ್ಥೈಸಬಹುದು. ಇಲ್ಲಿ ರುತ್ ಎಂದರೆ ದುಃಖ, ಅದರಿಂದ ರುದ್ರ ಎಂದರೆ ದುಃಖನಾಶಕ. ಬಹುಶಿರಃ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಎಂದು ಭಗವಂತನನ್ನು ಪುರುಷ ಸೂಕ್ತದಲ್ಲಿ ವರ್ಣಿಸಿದ್ದಾರೆ. ಇಲ್ಲಿ ಬಹುಶಿರ ಎಂದರೆ ಸಹಸ್ರ ಶಿರಸ್ಸನ್ನು ಹೊಂದಿರುವವನು ಎಂದರ್ಥ. ಭಗವದ್ಗೀತೆಯ ವಿಶ್ವರೂಪ ದರ್ಶನದಲ್ಲಿ ಈ ವರ್ಣನೆ ಇದೆ. ಈ ಹಿಂದೆ ಹೇಳಿದಂತೆ ಭಗವಂತ ಬಿಂಬರೂಪಿಯಾಗಿ ಪ್ರತಿಯೊಂದು ಜೀವರಲ್ಲಿ ತುಂಬಿದ್ದಾನೆ. ಆದ್ದರಿಂದ ಆತ ಬಹುಶಿರ. ತಲೆ 5 ಶ್ರೀಗಳಿಗೆ ಅಂದರೆ ಚಕ್ಷು ಕಣ್ಣು, ಶ್ರೋತೃ ಕಿವಿ, ಮನ ಮನಸ್ಸು, ವಾಕ್ ಮಾತು, ಪ್ರಾಣ ಉಸಿರು ಆಶ್ರಯವಾಗಿರುವುದರಿಂದ ಅದನ್ನು ಶಿರಸ್ಸು ಎನ್ನುತ್ತಾರೆ. ಮತ್ತೊಮ್ಮೆ ತಲೆ 5 ಶ್ರೀಗಳಿಗೆ, 5 ಶ್ರೀ ಅಂದರೆ ಚಕ್ಷು ಅಂದರೆ ಕಣ್ಣು, ಶ್ರೋತೃ ಕಿವಿ, ಮನ ಮನಸ್ಸು, ವಾಕ್ ಮಾತು, ಪ್ರಾಣ ಉಸಿರು ಆಶ್ರಯವಾಗಿರುವುದರಿಂದ ಅದನ್ನು ಶಿರಸ್ಸು ಎನ್ನುತ್ತಾರೆ. ಭಗವಂತ ಸರ್ವಾಶ್ರಯದಾತ, ಆದ್ದರಿಂದ ಆತ ಬಹುಶಿರ. ಬಭ್ರುಹು, ಈ ನಾಮ ಭಗವಂತನ ಚಿದಾನಂದ ಸ್ವರೂಪವನ್ನು ಹೇಳುತ್ತದೆ. ಭಗವಂತ ಉದಿಸುವ ಸೂರ್ಯನಂತೆ ನಸುಗಂಪು ಬಣ್ಣದವನು. ಆತ ನೀಲಮೇಘ ಶ್ಯಾಮ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಮೂರ್ತಿ ಕಪ್ಪಾಗಿದ್ದು ನೀಲ ಪ್ರಭಾವಳಿ ಚಿನ್ನದಿಂದ ಮಾಡಿರುತ್ತಾರೆ. ಇಲ್ಲಿ ನೀಲ ಅಗಾಧತೆಯನ್ನು, ಅನಂತತೆಯನ್ನು ಸೂಚಿಸುತ್ತದೆ. ನಸುಗೆಂಪು ಜ್ಞಾನಾನಂದದ ಸಂಕೇತ. ಬಭ್ರು ಎನ್ನುವ ಪದ ಬಲಸ್ವರೂಪ. ಪೂರ್ಣಕಾಮ. ಭೃ ಅಂದರೆ ಸರ್ವ ಕಾಮನೆಗಳನ್ನು ಈಡೇರಿಸುವವನು ಎನ್ನುವ ಅರ್ಥವನ್ನು ಕೊಡುತ್ತದೆ. ಇಂತಹ ಅಗಾಧ, ಅನಂತ, ಜ್ಞಾನಾನಂದಮಯ ಬಲಸ್ವರೂಪ ಮತ್ತು ಪೂರ್ಣಕಾಮನಾದ ಭಗವಂತ ಬಭ್ರುಹು. ವಿಶ್ವಯೋನಿಹಿ, ಸಂಸ್ಕೃತದಲ್ಲಿ ಯೋನಿ ಎಂದರೆ ಕಾರಣಕರ್ತ. ಇಡೀ ವಿಶ್ವಕ್ಕೆ ಕಾರಣ ಪುರುಷನಾದ ಜಗತ್ತಿನ ತಾಯಿ ತಂದೆ ಭಗವಂತ ವಿಶ್ವಯೋನಿ. ಶುಚಿಶ್ರವಃ, ಶ್ರವಸ್ಸು ಎಂದರೆ ಕೀರ್ತಿ. ಭಗವಂತ ಪುಣ್ಯಕೀರ್ತಿ. ಪವಿತ್ರವಾದ ಕೀರ್ತಿಯುಳ್ಳ ಭಗವಂತನನ್ನು ಎಲ್ಲರೂ ಕೀರ್ತನೆ ಮಾಡುತ್ತಾರೆ. ಭಗವಂತನ ಗುಣಕೀರ್ತನ ಶ್ರವಣದಿಂದ ನಾವು ಪವಿತ್ರವಾಗುತ್ತೇವೆ. ಇಂತಹ ಪವಿತ್ರವಾದ ಹಾಗೂ ನಮ್ಮನ್ನು ಪವಿತ್ರ ಮಾಡುವಂತಹ ಭಗವಂತ ಶುಚಿಶ್ರವಃ. ಭಗವಂತ ಪವಿತ್ರವಾದ ಹೆಸರುಳ್ಳವ. ಆತನ ನಾಮದಲ್ಲೇ ಅಪರಿಮಿತ ಬಲವಿದೆ. ಇದಕ್ಕಾಗಿ ದಾಸರು
ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವಿದ್ದರೆ ಸಾಕೋ ಎಂದು ಹಾಡಿರುವುದು. ಅಮೃತಃ, ಅಮೃತಃ ಅಂದಾಗ ನಮಗೆ ತಕ್ಷಣ ಹೊಳೆಯುವುದು ಎಂದೆಂದೂ ಸಾವಿಲ್ಲದವರು ಎನ್ನುವ ಅರ್ಥ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಮನುಷ್ಯರನ್ನು ಮರ್ತ್ಯರು ಎಂದು ಕರೆಯುತ್ತಾರೆ, ಅಂದರೆ ಒಂದು ದಿನ ಸಾಯುವವರು ಎಂದರ್ಥ. ಈ ಸಾವಿನಲ್ಲಿ 4 ವಿಧ. ಮೊದಲನೆಯದು ಸ್ವರೂಪನಾಶ. ಉದಾಹರಣೆಗೆ ಮಣ್ಣಿನಿಂದ ಮಾಡಿದ ಮಡಿಕೆ ಕೈಜಾರಿ ಬಿದ್ದಾಗ ಅದರ ಸ್ವರೂಪವಾದ ಆಕಾರ ನಾಶವಾಗುತ್ತದೆ. ಎರಡನೆಯದಾಗಿ ದೇಹನಾಶ, ಅಂದರೆ ನಮ್ಮ ದೇಹದಿಂದ ಪ್ರಾಣ ಪಕ್ಷಿ ಹಾರಿ ಹೋದ ಮೇಲೆ ನಮ್ಮ ದೇಹ ನಾಶವಾಗುತ್ತದೆ. ಮೂರನೆಯದಾಗಿ ದುಃಖ ಪ್ರಾಪ್ತಿ, ದುಃಖ ಕೂಡ ಒಂದು ರೀತಿಯ ಸಾವು. ನಾಲ್ಕನೆಯದಾಗಿ ಅಪೂರ್ಣತೆ, ಇಂಪರ್ಫೆಕ್ಷನ್ ಈಸ್ ಡೆತ್. ಆದರೆ ಭಗವಂತ ಈ 4 ರೀತಿಯ ನಾಶವಿಲ್ಲದ ನಿತ್ಯ ಸ್ವರೂಪ, ಆದ್ದರಿಂದ ಆತ ಅಮೃತ. ಉಪನಿಷತ್ತುಗಳು ಹೇಳುವಂತೆ ಭಗವಂತನಿಗೆ 3 ಸ್ಥಾನಗಳಿವೆ: ಅಮೃತ, ಕ್ಷೇಮ ಹಾಗೂ ಅಭಯ. ಇಂತಹ ಅಮೃತ ಸ್ಥಾನದಲ್ಲಿರುವ ಭಗವಂತ ಅಮೃತಃ. ದೇವತೆಗಳ ಆಯುಸ್ಸು ಅತಿ ದೀರ್ಘ, ಅದರಲ್ಲೂ ವಾಯುದೇವರ ಮತ್ತು ಚತುರ್ಮುಖ ಬ್ರಹ್ಮನ ಆಯಸ್ಸು ಮತ್ತೂ ದೀರ್ಘ. ಈ ರೀತಿ ಪ್ರಾಣದೇವರಿಗೆ, ಚತುರ್ಮುಖನಿಗೆ, ದೇವತೆಗಳಿಗೆ, ಮುಕ್ತಿ ಪಡೆದ ಜೀವರಿಗೆ ಅಮರತ್ವವನ್ನು ಕರುಣಿಸಿದ ಲಕ್ಷ್ಮೀಪತಿ ಭಗವಂತ ಅಮೃತಃ. ಶಾಶ್ವತ ಸ್ಥಾಣು. ಶಾಶ್ವತ ಎಂದರೆ ಎಂದೆಂದೂ ಬದಲಾವಣೆ ಹೊಂದದೆ ಒಂದೇ ರೀತಿಯಾಗಿ ಇರುವವನು ಎಂದರ್ಥ. ಸ್ಥಾಣು ಎಂದರೆ ಸ್ಥಿರ. ನಮಗೆ ಬಾಲ್ಯ, ಯೌವನ, ಪ್ರೌಢ ಹಾಗೂ ವೃದ್ಧಾಪ್ಯ ಹೀಗೆ ಒಂದು ರೂಪದಲ್ಲಿ ಅನೇಕ ಬದಲಾವಣೆಗಳಿವೆ. ಆದರೆ ಭಗವಂತ ಬಿಂಬರೂಪನಾಗಿ ಎಲ್ಲರ ಒಳಗೂ ಹೊರಗೂ ತುಂಬಿದ್ದರೂ ಸಹ ಆತನಿಗೆ ಯಾವುದೇ ತರಹದ ವಿಕಾರವಿಲ್ಲ. ಅವನು ಶಾಶ್ವತ ಮತ್ತು ಸ್ಥಿರ, ಅಂದರೆ ಸ್ಥಾಣು. ವರಾರೋಹ. ಯಾರು ತನ್ನ ಸಾಧನೆ ಮೂಲಕ ಮೋಕ್ಷಕ್ಕೆ ಅರ್ಹರಾಗುತ್ತಾರೋ ಅಂಥವರನ್ನು ಮೇಲಕ್ಕೆತ್ತುವವ ವರಾರೋಹ. ವರಂ ಆರೋಹತಿ, ಅಂದರೆ ಯಾರು ಯಾವ ಪದವಿಗೆ ಅರ್ಹರೋ ಅಂಥವರನ್ನು ಆ ಪದವಿಗೇರಿಸುವವ. ಬ್ರಹ್ಮನಿಗೆ ಸತ್ಯಲೋಕದ ಪದವಿ, ಇಂದ್ರನಿಗೆ ದೇವಲೋಕದ ಪದವಿಯನ್ನು ಕರುಣಿಸಿ ಸ್ವತಃ ತಾನು ಲಕ್ಷ್ಮೀ ಸಮೇತನಾಗಿ ನಿತ್ಯಲೋಕದ ಅಧಿಪತಿ ಎನಿಸಿರುವ ಭಗವಂತ ವರಾರೋಹ. ಮಹಾತಪಃ. ಯಾವುದೇ ವಿಷಯವನ್ನು ಆಳವಾಗಿ ಚಿಂತಿಸಿ ತಿಳಿಯುವುದು ತಪಸ್ಸು. ಪ್ರತಿಯೊಬ್ಬರ ಆವಿಷ್ಕಾರ ಅವರ ತಪಸ್ಸಿನ ಫಲ. ತಪಸ್ಸಿಗೆ ವೇಷ ಮುಖ್ಯವಲ್ಲ, ಆದರೆ ಆಳವಾದ ಚಿಂತನೆ ಅತ್ಯಗತ್ಯ. ಕಾಮ ಕ್ರೋಧಗಳನ್ನು ಗೆದ್ದು ಪ್ರಶಾಂತ ಚಿತ್ತದಿಂದ ವಿಷಯವನ್ನು ಆಳವಾದ ಚಿಂತನೆ ಮೂಲಕ ತಿಳಿದುಕೊಳ್ಳುವುದು ನಿಜವಾದ ತಪಸ್ಸು. ಸಾಮಾನ್ಯವಾಗಿ ಕಾಮವನ್ನು ಗೆಲ್ಲುವುದು ಸುಲಭ, ಆದರೆ ಕ್ರೋಧವನ್ನು ಗೆಲ್ಲುವುದು ತುಂಬಾ ಕಷ್ಟ. ನಮಗೆ ಕೋಪ ಬರಲು ಕಾರಣ ನಮ್ಮಲ್ಲಿ ಹುದುಗಿರುವ ಅಪೇಕ್ಷೆ, ಕಳೆದುಕೊಳ್ಳುತ್ತೇನೆ ಎನ್ನುವ ಭಯ. ಮಹಾನ್ ಋಷಿ ಮುನಿಗಳು ಕೋಪವನ್ನು ಗೆಲ್ಲಲಿಲ್ಲ. ಉದಾಹರಣೆಗೆ ವಿಶ್ವಾಮಿತ್ರ. ಮೇನಕೆಯ ಪ್ರೇಮ ಪಾಶದಿಂದ ಹೊರಬಂದ ವಿಶ್ವಾಮಿತ್ರ ಪುನಃ ತಪಸ್ಸು ಮಾಡುತ್ತಾನೆ. ಆಗ ರಂಬೆ ಆತನ ತಪಸ್ಸನ್ನು ಕೆಡಿಸಲು ಬರುತ್ತಾಳೆ. ಸಿಟ್ಟಿಗೆದ್ದ ವಿಶ್ವಾಮಿತ್ರ ನೀನು ಕಲ್ಲಾಗು ಎಂದು ಆಕೆಗೆ ಶಾಪ ಕೊಡುತ್ತಾನೆ. ಇಲ್ಲಿ ಆತ ಕಾಮಕ್ಕೆ ಸಮಾನಾದ ಕ್ರೋಧವನ್ನು ಗೆಲ್ಲದೆ ಸೋಲುವುದು ಕಾಣುತ್ತೇವೆ. ಭಗವಂತ ನಿಜವಾದ ತಪಸ್ಸು ಹೇಗಿರಬೇಕು ಎನ್ನುವುದನ್ನು ಸ್ವತಃ ಲೋಕಕ್ಕೆ ತೋರಿಸಿರುವ ಘಟನೆ ನಮಗೆ ತಿಳಿದಿದೆ. ಧರ್ಮ ಮತ್ತು ಮೂರ್ತಿಯ ಮಕ್ಕಳಾದ ನರನಾರಾಯಣರ ದೀರ್ಘ ತಪಸ್ಸು ಎಲ್ಲ ಋಷಿಮುನಿಗಳಿಗೆ ಭಗವಂತ ತೋರಿಸಿಕೊಟ್ಟ ಒಂದು ಅಮೂಲ್ಯ ದೃಷ್ಟಾಂತ. ನರನಾರಾಯಣರ ತಪಸ್ಸನ್ನು ಕೆಡಿಸಲು ಬಂದ ತಿಲೋತ್ತಮೆಯನ್ನು ಆದರದಿಂದ ಸತ್ಕರಿಸಿದ ನಾರಾಯಣ ತನ್ನ ತೊಡೆಯಿಂದ ಊರ್ವಶಿಯನ್ನು ಸೃಷ್ಟಿ ಮಾಡಿ ಇಂದ್ರನಿಗೆ ಕಾಣಿಕೆಯಾಗಿ ಕಳುಹಿಸುತ್ತಾನೆ. ಕಾಮ ಮತ್ತು ಕ್ರೋಧವನ್ನು ಸಂಪೂರ್ಣ ಗೆದ್ದು ತಪಸ್ಸಿನ ಮೂಲಕ ನಾವು ಕಂಡುಕೊಳ್ಳುವ ಪರಬ್ರಹ್ಮ ಶಕ್ತಿಯಾದ ಭಗವಂತ ಮಹಾತಪಃ. ತಪಸ್ಸಿನ ಅಭಿಮಾನಿ ದೇವತೆ ಶಿವ. ಹರ. ಹರಿಹರ ಶಕ್ತಿಗಳು
ಹಾಲಿನಲ್ಲಿ ಬೆಣ್ಣೆ ಇರುವಂತೆ ಶಿವಶಕ್ತಿ ಭಗವಂತನ ಹೃದಯದಿಂದ ಆವಿಷ್ಕಾರವಾಗಿರುವುದು. ಇಂತಹ ಹಿರಿಯ ಅರಿವಿನ ಮೂರ್ತಿ ಮಹಾಪ್ರತಾಪಶಾಲಿ ಭಗವಂತನನ್ನು ಮಹಾತಪಃ ಎನ್ನುತ್ತೇವೆ. ಬನ್ನಿ ಶ್ಲೋಕವನ್ನು ಕಲಿಯೋಣ. ರುದ್ರೋ ಬಹುಶಿರಾ ಬಭ್ರುರ್ ವಿಶ್ವಯೋನಿ ಶುಚಿಶ್ರವಃ ಅಮೃತಃ ಶಾಶ್ವತೋ ವರಾರೋಹೋ ಮಹಾತಪಃ. ರುದ್ರೋ ಬಹುಶಿರಾ ಬಭ್ರುರ್ ವಿಶ್ವಯೋನಿಃ ಶುಚಿಶ್ರವಃ ಅಮೃತಃ ಶಾಶ್ವತ ಸ್ಥಾಣುರ್ವರಾರೋಹೋ ಮಹಾತಪಃ. ರುದ್ರೋ ಬಹುಶಿರಾ ಬಭ್ರುರ್ ವಿಶ್ವಯೋನಿಃ ಶುಚಿಶ್ರವಃ ಅಮೃತಃ ಶಾಶ್ವತ ಸ್ಥಾಣುರ್ವರಾರೋಹೋ ಮಹಾತಪಃ. ರುದ್ರೋ ಬಹುಶಿರಾ ಬಭ್ರುರ್ ವಿಶ್ವಯೋನಿಃ ಶುಚಿಶ್ರವಃ ಅಮೃತಃ ಶಾಶ್ವತ ಸ್ಥಾಣುರ್ವರಾರೋಹೋ ಮಹಾತಪಃ. ಸರ್ವಂ ಕೃಷ್ಣಾರ್ಪಣಮಸ್ತು.